ಪಕ್ಷಿರಾಜನಾದಂತಹ ಸಂಪಾದಿಯಿಂದ ಸೀತೆ ಇರುವಂತಹ ಟಾವನ್ನು ಹಿಡಿದೆ ಶತಯೋಜನ ವಿಸ್ತೀರ್ಣವಾದಂತಹ ಶರದಿಯನ್ನು ಲಂಘಿಸಿ ಲಂಕೆಯನ್ನು ಸೇರಿಕೊಂಡೆ. ತಡೆದಂತಹ ಲಂಕಿಣಿಗೆ ನನ್ನ ವಜ್ರ ಮುಷ್ಟಿ ಆಘಾತ ಏನು ಎನ್ನುವುದನ್ನು ತೋರಿಸಿದೆ. ಯಕ್ಷಿಣಿಯ ಶಾಪ ವಿಮೋಚನೆಯಾಯಿತು. ಮತ್ತೆ ಅನುರೂಪಿಯಿಂದ ಸಂಚರಿಸುತ್ತಾ ಇರುವಾಗ ಅಶೋಕವನದಲ್ಲಿ ಸೀತಾಮಾತೆ ಇದ್ದಾಳೆ ಎನ್ನುವಂತಹ ವರ್ತಮಾನವನ್ನು ತಿಳಿದೆ. ಅಲ್ಲಿಗೆ ಹೋಗುವಾಗ ಶಿಂಶುಭಾ ವೃಕ್ಷದಡಿಯಲ್ಲಿ ರಾಮ ಧ್ಯಾನವನ್ನೇ ಮಾಡುತ್ತಾ ಕಣ್ಣೀರನ್ನು ಸುರಿಸುತ್ತಾ ಇದ್ದ ತಾಯಿಯನ್ನು ಕಂಡೆ. ನನ್ನ ವರ್ತಮಾನವಲ್ಲವೆಂದು ಹೇಳಿದ ತಾಯಿಯಲ್ಲಿ ಆದರೆ ಸಂಶಯ ಹೊಂದಿದರು. ಆ ಕಾಲಕ್ಕೆ ಶ್ರೀರಾಮಚಂದ್ರವನೇ ಹೇಳಿದಂತಹ ಕಾಕಾಸುರನ ವೃತ್ತಾಂತವನ್ನು ಹೇಳಿದೆ. ಆ ಕಾಲಕ್ಕೆ ನಮಗೆ ಬಂತು ತಾಯಿಗೆ. ತನ್ನನ್ನು ಕಂಡ ಕುರುಹಾಗಿ ಚೂಡಾಮಣಿಯನ್ನು ಕೈಗೆತ್ತಿದ್ದಾಳೆ. ಮಾತ್ರವಲ್ಲ, ಒಂದು ವಿಚಾರವನ್ನು ಹೇಳಿದ್ದಾಳೆ. ಅಳ್ಳರ ಹಾಗೆ ಬಂದು ಅಳ್ಳರ ಹಾಗೆ ನೀನು ಹೋಗಬಾರದು, ನೀನು ರಾಮದಾಸ, ನೀ ಬಂದಂತಹ ವಿಚಾರ ಇಲ್ಲಿಯವರೆಗೆ ತಿಳಿಯಬೇಕು ಎನ್ನುವುದಾಗಿ. ಹಾ, ವಿಷಯ ಹೌದು. ಓಯ್, ಏನದು? ತುಂಬಾ ಮಂದಿ ಒಂದೆಡೆಯಲ್ಲಿ ಸೇರಿದ್ದಾರೆ. ಹೆಂಗಸರು ಗಂಡಸರೆನ್ನುವ ಭೇದವನ್ನು ಮರೆತು ಕುಡಿದು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಹೌದು, ನನ್ನ ಕೋಟಲೆಯನ್ನು ಇಲ್ಲಿ